ಆ ನಾವೆಂದೂ ಒಂದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಲಿದ್ದೇವೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಒಬ್ಬ ಸಮಾಜದಿಂದ ಬಹಿಷ್ಕೃತನಾದ, ಭ್ರಷ್ಟ ಮತ್ತು ತನ್ನದೇ ಜನಸಾಮಾನ್ಯರ ಹಣವನ್ನು ನಿರ್ದಾಕ್ಷಿಣ್ಯವಾಗಿ ಲೂಟಿ ಮಾಡುತ್ತಿದ್ದ ಅಧಿಕಾರಿಯೊಬ್ಬ ಮುಂದೆ ಜಗತ್ತಿನ ಅತೀ ದೊಡ್ಡ ನೈತಿಕ ಮತ್ತು ಧಾರ್ಮಿಕ ಪ್ರಣಾಳಿಕೆಯನ್ನು ಬರೆಯಲು ಸಾಧ್ಯವೇ? ಕೇಳೋಕೆ ಬಹಳ ವಿರೋಧಾಭಾಸ ಅನ್ಸುತ್ತೆ. ಅಂದ್ರೆ ಇದು ಕೇಳಲು ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದ್ರೆ ಇವತ್ತು ನಾವು ಇತಿಹಾಸದ ಅತ್ಯಂತ ನಿಗೂಢ ವ್ಯಕ್ತಿಗಳಲ್ಲಿ ಒಬ್ಬರಾದ ಆ ಮ್ಯಾಥ್ಯೂ ಅವರ ಬೆನ್ನತ್ತದಲ್ಲಿದ್ದೇವೆ. ಏಂಗೊತ್ತಾ, ನಮ್ಮ ಇಂದಿನ ಅಧ್ಯಯನಕ್ಕೆ ಆಧಾರವಾಗಿ ನಾವಿಲ್ಲಿ ಕೇವಲ ಒಂದೇ ಒಂದು ಆಯಾಮವನ್ನು ನೋಡ್ತಿಲ್ಲ. ಖಂಡಿತ. ಬದಲಾಗಿ ಪ್ರಾಚೀನ ಧಾರ್ಮಿಕ ಪಠ್ಯಗಳು, ಆಧುನಿಕ ಇತಿಹಾಸಕಾರರ ಕಠಿಣ ವಿಮರ್ಶೆಗಳು, ಕಲಾ ಇತಿಹಾಸದ ರೋಮಾಂಚಕ ದಾಖಲೆಗಳು ಮತ್ತೆ ದೇವತಾಶಾಸ್ತ್ರದ ಆಳವಾದ ವಿಶ್ಲೇಷಣೆಗಳು ಎಲ್ಲವನ್ನೂ ಒಟ್ಟಿಗೆ ಇಟ್ಟು ನೋಡಲಿದ್ದೇವೆ. ಸೊ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಆತ ನಿಜಕ್ಕೂ ಒಬ್ಬ ಕಳಂಕಿತ ತೆರಿಗೆ ಸಂಗ್ರಾಹಕನೇ ಅಥವಾ ಪ್ರಪಂಚದಾದ್ಯಂತ ಓದಲಾಗುವ ಆ ಪ್ರಸಿದ್ಧ ಸುವಾರ್ತೆಯ ಲೇಖಕನೇ? ಹೌದು. ಅಥವಾ ಯುಗಯುಗಗಳ ಕಲಾ ಜಗತ್ತಿಗ ಸ್ಫೂರ್ತಿಯಾದ ಕೇವಲ ಒಂದು ಸಂಕೇತವೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಾಗ ನಾವು ಕೇವಲ ಧಾರ್ಮಿಕ ನಂಬಿಕೆಗಳಿಗೆ ಮಾತ್ರ ಅಂಟಿಕೊಳ್ಳುವುದಿಲ್ಲ. ಬದಲಿಗೆ ಐತಿಹಾಸಿಕ ಸಾಕ್ಷಿಗಳು ನಮಗೆ ಏನನ್ನು ಹೇಳ್ತವೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳು ಯಾವ ಹೊಸ ಬಾಗಿಲುಗಳನ್ನು ತೆರೆಯುತ್ತವೆ ಅನ್ನೋದನ್ನು ನಾವು ವಸ್ತುನಿಷ್ಠವಾಗಿ ಅರಿಯಲಿದ್ದೇವೆ. ಎಕ್ಸಾಕ್ಟ್ಲಿ. ಸೊ ಈ ಇತಿಹಾಸದ ನಿಗೂಢ ಕಥೆ ಶುರುವಾಗೋದು ಕಪೇರ್ನಾಯಂ ಎಂಬ ಪ್ರಾಚೀನ ನಗರದಿಂದ. ಮೂಲಗಳ ಪ್ರಕಾರ ಅಲ್ಲಿ ರೋಮನ್ ಸಾಮ್ರಾಜ್ಯಕ್ಕಾಗಿ ತೆರಿಗೆ ವಸೂಲಿ ಮಾಡ್ತಿದ್ದ ವ್ಯಕ್ತಿಯೇ ಈ ಮ್ಯಾಥ್ಯೂ. ಹೌದು. ಆತನನ್ನ ಮೊದಲು ಲೇವಿ ಅಂತ ಕರೆಯಲಾಗ್ತಿತ್ತು. ರೈಟ್. ಲೇವಿ ಮೊದಲನೇ ಶತಮಾನದ ಯಹೂದಿ ಸಮಾಜದಲ್ಲಿ ಈ ತೆರಿಗೆ ಸಂಗ್ರಾಹಕರ ಬಗ್ಗೆ ಇದ್ದ ದ್ವೇಷ ಎಷ್ಟಿತ್ತು ಅಂದ್ರೆ ಅವರನ್ನ ಪಾಪಿಗಳು ಮತ್ತೆ ದೇಶದ್ರೋಹಿಗಳು ಅಂತೆಲೇ ಕರೀತಾ ಇದ್ರು. ಆದ್ರೆ ನನಗರ್ಥವಾಗದ ವಿಷಯ ಅಂದ್ರೆ ಅವರು ಅಷ್ಟೊಂದು ದ್ವೇಷಕ್ಕೆ ಗುರಿಯಾಗಲು ನಿಖರವಾದ ಕಾರಣ ಏನಿತ್ತು? ಕೇವಲ ರೋಮನ್ರಿಗೆ ಕೆಲಸ ಮಾಡ್ತಿದ್ರು ಅಂತನಾ? ಇಲ್ಲ. ಆ ದ್ವೇಷದ ಹಿಂದಿನ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕಾಲದ ರೋಮನ್ ತೆರಿಗೆ ವ್ಯವಸ್ಥೆ ಅತ್ಯಂತ ಶೋಷಣೆಯಿಂದ ಕೂಡಿತ್ತು. ಅಂದ್ರೆ ರೋಮನ್ ಸರ್ಕಾರ ನೇರವಾಗಿ ತೆರಿಗೆ ವಸೂಲಿ ಮಾಡ್ತಿರ್ಲಿಲ್ಲ. ಓಹೋ, ಹಾಗಾದ್ರೆ ಯಾರು ಮಾಡ್ತಿದ್ರು? ಅವರು ಆಯಾ ಪ್ರದೇಶದ ಸ್ಥಳೀಯರಿಗೆ ತೆರಿಗೆ ವಸೂಲಿ ಮಾಡುವ ಗುತ್ತಿಗೆಯನ್ನು ಕೊಡ್ತಾ ಇದ್ರು. ಈ ಗುತ್ತಿಗೆದಾರರು ರೋಮನ್ ಸರ್ಕಾರಕ್ಕೆ ಒಂದು ನಿಗದಿತ ಮೊತ್ತವನ್ನು ಮೊದಲೇ ಕಟ್ಟಬೇಕಿತ್ತು. ಆ ಮೊತ್ತವನ್ನು ಕಟ್ಟಿದ ಮೇಲೆ ಅವರು ಜನರಿಂದ ಎಷ್ಟು ಬೇಕಾದರೂ ಹಣವನ್ನು ಕಿತ್ಕೊಳ್ಳಬಹುದಿತ್ತು. ಮೈ ಗಾಡ್. ಹೌದು. ಹೆಚ್ಚುವರಿಯಾಗಿ ಕಸಿದುಕೊಂಡದ್ದೆಲ್ಲವೂ ಅವರ ಜೇಬಿಗೆ ಹೋಗ್ತಿತ್ತು. ಅಂದ್ರೆ ಅವರು ತಮ್ಮದೇ ಸ್ವಂತ ಜನರ ರಕ್ತ ಹೀರಿ ಶ್ರೀಮಂತರಾಗ್ತಾ ಇದ್ರು. ಇವರ ಹಿಂದೆ ಆ ರೋಮನ್ ಸೈನ್ಯದ ಬಲ ಇದ್ದಿದ್ರಿಂದ ಸಾಮಾನ್ಯ ಜನರಿಗೆ ಇವರನ್ನ ಪ್ರಶ್ನಿಸುವ ಅಧಿಕಾರವೇ ಇರಲಿಲ್ಲ. ಅಬ್ಬಾ, ಅಂದ್ರೆ ಅವರು ಕೇವಲ ಸರ್ಕಾರಿ ನೌಕರರಾಗಿರ್ಲಿಲ್ಲ, ಬದಲಿಗೆ ಅಧಿಕೃತವಾಗಿ ಲೈಸೆನ್ಸ್ ಪಡೆದ ಸುಲಿಗೆಕೋರರಾಗಿದ್ರು. ಇಂಥ ಕಳಂಕಿತ ಹಿನ್ನೆಲೆಯಿದ್ದ ಭ್ರಷ್ಟತೆಯ ಕೂಪದಲ್ಲಿದ್ದ ಲೇವಿಲ ಬಳಿ ಯೇಸು ಬಂದು ನನ್ನನ್ನು ಹಿಂಬಾಲಿಸುವಂತ ಕರೆದಾಗ ಆತ ತನ್ನೆಲ್ಲ ಸಂಪತ್ತನ್ನು ಬಿಟ್ಟು ಹೊರಡ್ತಾನೆ. ಹೌದು, ಅದು ಬಹಳ ದೊಡ್ಡ ನಿರ್ಧಾರ. ಜೊತೆಗೆ ತಾನು ವಂಚಿಸಿದವರಿಗೆ 4ರಷ್ಟು ಹಣವನ್ನು ಹಿಂದಿರುಗಿಸ್ತಾನೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಆಧುನಿಕ ಜಗತ್ತಿಗೆ ನಾವೊಮ್ಮೆ ಇದನ್ನ ಹೋಲಿಸಿ ನೋಡಿದ್ರೆ ಇದರ ತೀವ್ರತೆ ನಮ್ಗೆ ಅರ್ಥ ಆಗುತ್ತೆ. ಒಮ್ಮೆ ಊಹಿಸ್ಕೊಳ್ಳಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಅಪ್ಪಟ ಪ್ರಾಮಾಣಿಕ ನಾಯಕನೊಬ್ಬ ಸಮಾಜದ ಅತ್ಯಂತ ಕುಖ್ಯಾತ ಮತ್ತು ಭ್ರಷ್ಟ ಅಧಿಕಾರಿಯೊಬ್ಬನನ್ನು ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿಕೊಂಡ್ರೆ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ? ಖಂಡಿತ ಜನ ಆಕ್ರೋಶಗೊಳ್ತಾರೆ. ಹೌದು. ಅಂದಿನ ಕಾಲದಲ್ಲಿ ಮ್ಯಾಥ್ಯೂನ ಆಯ್ಕೆಯೂ ಅಷ್ಟೇ ಆಘಾತಕಾರಿಯಾಗಿತ್ತು. ಖಂಡಿತವಾಗಿ. ನಾವು ಇದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಯೇಸುವಿನ ಈ ನಡೆಯ ಹಿಂದಿನ ಕ್ರಾಂತಿಕಾರಿ ಮತ್ತು ಮನೋವೈಜ್ಞಾನಿಕ ತಂತ್ರ ಅರ್ಥವಾಗುತ್ತೆ. ಆ ಕಾಲದ ಧಾರ್ಮಿಕ ಮುಖಂಡರಾಗಿದ್ದ ಫರಿಸಾಯರು ಸಮಾಜವನ್ನ ಶುದ್ಧ ಮತ್ತು ಅಶುದ್ಧ ಅಂತ ಕಟ್ಟುನಿಟ್ಟಿನಾಗಿ ವಿಂಗಡಿಸಿದ್ರು. ಆದರೆ ಯೇಸು ಸಮಾಜದಲ್ಲಿ ಅತ್ಯಂತ ಕೀಳಾಗಿ ಕಾಣ್ತಿದ್ದ, ಎಲ್ಲರಿಂದಲೂ ತಿರಸ್ಕೃತನಾಗಿದ್ದ ವ್ಯಕ್ತಿಯೊಬ್ಬನನ್ನು ತನ್ನ ಅತ್ಯಂತ ಆಪ್ತ ವಲಯಕ್ಕೆ ಸೇರಿಸಿಕೊಳ್ತಾನೆ. ತಾನು ಬಂದಿರುವುದು ನೀತಿವಂತರನ್ನಲ್ಲ, ಪಾಪಿಗಳನ್ನು ಕರೆಯಲು ಎಂಬ ಆತನ ಮೂಲಭೂತ ತತ್ವವನ್ನು ಸಾರಲು ಇದಕ್ಕಿಂತ ಪ್ರಬಲವಾದ ನಿದರ್ಶನ ಇನ್ನೊಂದಿಲ್ಲ. ಅಂದ್ರೆ ಬದಲಾಗಲು ಯಾರು ಅನರ್ಹರಲ್ಲ ಅನ್ನೋದು ಸಂದೇಶ ಅಲ್ವಾ? ನಿಖರವಾಗಿ. ಆ ಆಘಾತಕಾರಿ ಆಯ್ಕೆಯ ನಂತರ ಆ ಭ್ರಷ್ಟ ತೆರಿಗೆ ಸಂಗ್ರಾಹಕ ಇತಿಹಾಸದ ಪುಟಗಳಲ್ಲಿ ಮ್ಯಾಥ್ಯೂ ಆಗಿ ಶಾಶ್ವತವಾಗಿ ಉಳಿದುಬಿಡ್ತಾನೆ. ವಿಶೇಷವಾಗಿ ಆತನ ಹೆಸರಿನಲ್ಲಿರುವ ಆ ಮ್ಯಾಥ್ಯೂ ಸುವಾರ್ತೆಯ ಕಾರಣದಿಂದ. ಆದರೆ ಇಲ್ಲೇ ಇದು ನಿಜಕ್ಕೂ ಕುತೂಹಲಕಾರಿ ಆಗೋದು ಮತ್ತು ಸ್ವಲ್ಪ ವಿವಾದಾತ್ಮಕವೂ ಹೌದು.
ಇಷ್ಟು ದೊಡ್ಡ ಬೃಹತ್ ಧಾರ್ಮಿಕ ಪಠ್ಯವನ್ನು ನಿಜಕ್ಕೂ ಬರೆದದ್ದು ಯಾರು? ಈ ಕೃತಿಯ ಕರ್ತೃತ್ವದ ಬಗ್ಗೆ ನಮ್ಮ ಮುಂದೆ ಎರಡು ಸಂಪೂರ್ಣ ವಿರುದ್ಧವಾದ ವಾದಗಳಿವೆ ಅಲ್ವಾ? ಹೌದು. ಇಲ್ಲಿ ಇತಿಹಾಸ, ನಂಬಿಕೆ ಮತ್ತು ಸಂಶಯವಾದಗಳ ನಡುವೆ ನೇರವಾದ ಮುಖಾಮುಖಿ ಇದೆ. ಸಾಂಪ್ರದಾಯಿಕ ಮತ್ತು ಧಾರ್ಮಿಕವಾದದ ಪ್ರಕಾರ ಕ್ರಿಸ್ತಶಕ 40ರ ಸುಮಾರಿಗೆ ಅಂದ್ರೆ ಯೆರೂಸಲೇಮಿನ ಬೃಹತ್ ದೇವಾಲಯ ನಾಶವಾಗುವ 3 ದಶಕಗಳ ಮುನ್ನವೇ ಸ್ವತಃ ಮ್ಯಾಥ್ಯೂ ಈ ಸುವಾರ್ತೆಯನ್ನು ಬರೆದ. ಓಕೆ. ಪೇಪಿಯಸ್ ಮತ್ತು ಐರೇನಿಯಸ್ ಮನ್ಭ ಆರಂಭಿಕ ಚರ್ಚ್ ಪಿತಾಮಹರು ಇದನ್ನೇ ಬೆಂಬಲಿಸ್ತಾರೆ. ಮ್ಯಾಥ್ಯೂ ಇದನ್ನ ಮೂಲತಃ ತನ್ನದೇ ಜನರಿಗಾಗಿ ಅಂದ್ರೆ ಯಹೂದಿಗಳಿಗಾಗಿ ಅರಾಮಿಕ್ ಭಾಷೆಯಲ್ಲಿ ಬರೆದು ಆನಂತರ ಅದು ಗ್ರೀಕ್ ಭಾಷೆಗೆ ತರ್ಜುಮೆ ಆಯಿತು ಎಂದು ಅವರು ಬಲವಾಗಿ ಪ್ರತಿಪಾದಿಸ್ತಾರೆ. ಅಂದ್ರೆ ಆ ಆರಂಭಿಕ ಹಸ್ತಪ್ರತಿಗಳಲ್ಲಿ ಬೇರೆ ಯಾರ ಹೆಸರೂ ಇರ್ಲಿಲ್ಲ, ಕೇವಲ ಮ್ಯಾಥ್ಯೂನ ಪ್ರಕಾರ ಎಂದೇ ಇತ್ತು ಅನ್ನೋದನ್ನ ಅವರು ಸಾಕ್ಷಿಯಾಗಿ ಹೇಳ್ತಾರೆ. ಹೌದು. ಆದರೆ ನಾವು ನಾಣ್ಯದ ಇನ್ನೊಂದು ಮುಖವನ್ನು ನೋಡಿದ್ರೆ ಜಾತ್ಯತೀತ ಮತ್ತು ಆಧುನಿಕ ಐತಿಹಾಸಿಕ ವಿಮರ್ಶೆಯು ಸಂಪೂರ್ಣವಾಗಿ ಬೇರೆ ಕಥೆಯನ್ನು ಹೇಳುತ್ತೆ. ಅವರ ಪ್ರಕಾರ ಈ ಸುವಾರ್ತೆಯು ಯೇಸುವಿನ ಕಾಲದಲ್ಲಿ ರಚಿತವಾಗಲೇ ಇಲ್ಲ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಬದಲಿಗೆ ಕ್ರಿಸ್ತಶಕ 80ರಿಂದ 90ರ ದಶಕದಲ್ಲಿ ಅಂದ್ರೆ ಆ ದೇವಾಲಯ ನಾಶವಾದ ದಶಕಗಳ ನಂತರ ರಚಿತವಾಯಿತು. ಇದನ್ನ ಬರ್ದದ್ದು ಪ್ರತ್ಯಕ್ಷದರ್ಶಿ ಮ್ಯಾಥ್ಯೂ ಅಲ್ಲ, ಬದಲಾಗಿ ಗ್ರೀಕ್ ಭಾಷೆಯಲ್ಲಿ ಅಗಾಧ ಪಾಂಡಿತ್ಯ ಹೊಂದಿದ್ದ ಯಾವುದೋ ಅನಾಮಧೇಯ ಲೇಖಕ. ಆತ ಯೇಸುವಿನ ಮತ್ತೊಬ್ಬ ಶಿಷ್ಯನಾದ ಮಾರ್ಕ್ ಬರೆದ ಸುವಾರ್ತೆಯನ್ನು ಮತ್ತು ಇತಿಹಾಸಕಾರರು ಕ್ಯೂ ಅಂತ ಕರೆಯುವ ಮತ್ತೊಂದು ಕಳೆದು ಹೋಗಿರುವ ಮೂಲ ದಾಖಲೆಯನ್ನು ಆಧರಿಸಿ ಇದನ್ನ ಬರೆದಿದ್ದಾನೆ ಅಂತ ವಾದಿಸ್ತಾರೆ. ಆ ಕ್ಯೂ ಎಂಬ ಪದ ಇದೆಯಲ್ಲ, ಅದು ಜರ್ಮನ್ ಭಾಷೆಯ ಕ್ವೆಲ ಎಂಬುದರಿಂದ ಬಂದಿದೆ. ಅದರ ಅರ್ಥ ಮೂಲ ಅಂತ. ಆಧುನಿಕ ಇತಿಹಾಸಕಾರರ ಪ್ರಕಾರ ಈ ಕ್ಯೂ ಅನ್ನೋದು ಯೇಸು ಹೇಳಿದ ನುಡಿಮುತ್ತುಗಳು ಮತ್ತು ಬೋಧನೆಗಳ ಒಂದು ಹಳೆಯ ಸಂಗ್ರಹವಾಗಿತ್ತು. ಓಹೋ, ಅಂದ್ರೆ ಒಂದು ಕಲೆಕ್ಷನ್ ಆಫ್ ಕೋಟ್ಸ್ ತರಹ. ಎಕ್ಸಾಕ್ಟ್ಲಿ. ಮ್ಯಾಥ್ಯೂನ ಸುವಾರ್ತೆಯ ಲೇಖಕ ಒಂದು ಕಡೆ ಮಾರ್ಕ್ ಬರೆದ ಘಟನೆಗಳ ವಿವರಣೆಯನ್ನು ತೆಗೆದುಕೊಂಡು, ಮತ್ತೊಂದು ಕಡೆ ಈ ಕ್ಯೂ ಮೂಲದಲ್ಲಿದ್ದ ಯೇಸುವಿನ ಬೋಧನೆಗಳನ್ನು ತೆಗೆದುಕೊಂಡು, ಇವೆರಡನ್ನೂ ಅತ್ಯಂತ ಚಾಣಾಕ್ಷತನದಿಂದ ಒಟ್ಟುಗೂಡಿಸಿ ತನ್ನದೇ ಆದ ಒಂದು ಬೃಹತ್ ಕೃತಿಯನ್ನು ರಚಿಸಿದ ಎಂಬುದು ವಿಮರ್ಶಕರ ವಾದ. ಜೊತೆಗೆ ಈ ಪಠ್ಯದಲ್ಲಿರುವ ಗ್ರೀಕ್ ಭಾಷಾ ಶೈಲಿ ಎಷ್ಟೊಂದು ಪ್ರಬುದ್ಧವಾಗಿದೆ ಅಂದರೆ, ಇದು ಅರಾಮಿಕ್ ಭಾಷೆಯಿಂದ ಅನುವಾದಗೊಂಡಂತೆ ಕಾಣುವುದೇ ಇಲ್ಲ, ಬದಲಿಗೆ ನೇರವಾಗಿ ಗ್ರೀಕ್ನಲ್ಲೇ ರಚಿಸಿದಂತೆ ಕಾಣುತ್ತೆ. ಇಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡುವ ಒಂದು ಅತಿ ದೊಡ್ಡ ತಾರ್ಕಿಕ ಪ್ರಶ್ನೆ ಏನಂದ್ರೆ, ಒಂದು ವೇಳೆ ಮ್ಯಾಥ್ಯೂ ಯೇಸುವಿನ ಜೊತೆಯಲ್ಲೇ ಇದ್ದು ಪ್ರತಿಯೊಂದು ಘಟನೆಗೂ ಪ್ರತ್ಯಕ್ಷದರ್ಶಿಯಾಗಿದ್ರೆ ಆತ ತನ್ನ ಸುವಾರ್ತೆಯನ್ನು ಬರೆಯಲು ಆ ಮಾರ್ಕ್ನ ಬರವಣಿಗೆಯನ್ನು ಏಕೆ ನಕಲು ಮಾಡಬೇಕಿತ್ತು? ಬಹಳ ಸೂಕ್ತವಾದ ಪ್ರಶ್ನೆ. ಏನ್ ಗೊತ್ತಾ, ನಮಗೆಲ್ಲ ಗೊತ್ತಿರುವಂತೆ ಮಾರ್ಕ್ ಯೇಸುವಿನ ನೇರ ಶಿಷ್ಯನಾಗಿರ್ಲಿಲ್ಲ. ಆತ ಘಟನೆಗಳನ್ನ ಕಣ್ಣಾರೆ ಕಂಡವನಲ್ಲ. ಹಾಗಿದ್ದಾಗ ಸ್ವತಃ ಘಟನೆಗಳನ್ನ ಕಣ್ಣಾರೆ ಕಂಡ ಮ್ಯಾಥ್ಯೂ ಬೇರೊಬ್ಬರ ಬರವಣಿಗೆಯ ಮೇಲೆ ಏಕೆ ಅವಲಂಬಿತನಾಗುತ್ತಾನೆ? ತನ್ನದೇ ಕಣ್ಣಿನಿಂದ ಕಂಡದ್ದನ್ನು ನೇರವಾಗಿ ಬರೆಯಬಹುದಿತ್ತಲ್ವೇ? ಇದು ಜಾತ್ಯತೀತ ವಿಮರ್ಶಕರು ಕೇಳುವ ಅತಿದೊಡ್ಡ ಪ್ರಶ್ನೆ. ಇದೊಂದು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕಲು ನಾವು ಪ್ರಾಚೀನ ಕಾಲದ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಕಾಲದಲ್ಲಿ ಕರ್ತೃತ್ವ ಅಥವಾ ಲೇಖಕತ್ವ ಎಂದರೆ ಇಂದಿನ ಕಾಲದಂತೆ ಕಾಪಿರೈಟ್ ಅಥವಾ ಒಬ್ಬನೇ ಕುಳಿತು ತನ್ನ ಸ್ವಂತ ಕಲ್ಪನೆಯಿಂದ ಬರೆಯುವುದು ಅಂತ ಅರ್ಥವಾಗಿರಲಿಲ್ಲ. ಓಹೋ. ಪ್ರಾಚೀನ ಜಗತ್ತಿನಲ್ಲಿ ಬರವಣಿಗೆಯು ಅಧಿಕಾರ ಮತ್ತು ಪರಂಪರೆಗೆ ಸಂಬಂಧಿಸಿದ್ದಾಗಿತ್ತು. ಮಾರ್ಕ್ ನೇವ ಶಿಷ್ಯನಲ್ಲದೇ ಇರಬಹುದು, ಆದರೆ ಆತ ಯೇಸುವಿನ ಅತ್ಯಂತ ಹಿರಿಯ ಶಿಷ್ಯನಾದ ಪೀಟರ್ನ ಆಪ್ತ ಕಾರ್ಯದರ್ಶಿಯಾಗಿದ್ದ. ಮಾರ್ಕ್ ಬರೆದದ್ದೆಲ್ಲವೂ ಪೀಟರ್ನ ಅನುಭವಗಳೇ ಆಗಿದ್ದವು. ಆದ್ದರಿಂದ ಆರಂಭಿಕ ಕ್ರಿಶ್ಚಿಯನ್ನರಿಗೆ ಮಾರ್ಕ್ನ ಬರವಣಿಗೆ ಅತ್ಯಂತ ಪವಿತ್ರ ಮತ್ತು ಅಧಿಕೃತವಾಗಿತ್ತು. ಓ, ಐ ಸಿ. ಅಂದ್ರೆ ಮ್ಯಾಥ್ಯೂ ಅಥವಾ ಮ್ಯಾಥ್ಯೂನ ಹೆಸರಿನಲ್ಲಿ ಬರೆದವರು ಮಾರ್ಕ್ನ ಕೃತಿಯನ್ನು ನಕಲು ಮಾಡಿದ್ದು ಕೃತಿಚೌರ್ಯಕ್ಕಾಗಿ ಅಲ್ಲ, ಬದಲಾಗಿ ಆ ಅಧಿಕೃತತೆಯನ್ನು ಒಪ್ಪಿಕೊಳ್ಳಲು. ನಿಖರವಾಗಿ. ಒಂದು ಪ್ರತ್ಯಕ್ಷದರ್ಶಿಯ ಸಮುದಾಯ ತಮ್ಮದೇ ಆದ ಆ ಕ್ಯೂ ಬೋಧನೆಗಳನ್ನು ಆಗಲೇ ಜನಪ್ರಿಯವಾಗಿದ್ದ ಮತ್ತು ಪೀಟರ್ನ ಅಧಿಕಾರವನ್ನು ಹೊಂದಿದ್ದ ಮಾರ್ಕ್ನ ಕಥೆಯ ಚೌಕಟ್ಟಿನೊಳಗೆ ಸೇರಿಸಿದರು. ಹೌದು. ಹಾಗಾಗಿ ಮ್ಯಾಥ್ಯೂನ ಬರವಣಿಗೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ಕೈಬರಹವಾಗಿರದೆ ಆತನ ಬೋಧನೆಗಳನ್ನು ಅನುಸರಿಸುತ್ತಿದ್ದ ಒಂದು ಇಡೀ ಸಮುದಾಯದ ಸಾಂಘಿಕ ಪ್ರಯತ್ನವಾಗಿರಬಹುದು. ಆ ಸಮುದಾಯವು ತಮ್ಮ ನೆಚ್ಚಿನ ಗುರುವಿನ ಗೌರವಾರ್ಥವಾಗಿ ಆ ಇಡೀ ಕೃತಿಗೆ ಮ್ಯಾಥ್ಯೂನ ಹೆಸರನ್ನಿಟ್ಟಿರಬಹುದು. ಇದೊಂದು ಅದ್ಭುತವಾದ ವಿವರಣೆ. ಈ ವಿವಾದಗಳು ಏನೇ ಇರಲಿ, ಈ ಸುವಾರ್ತೆಯ ಒಳಗಿನ ವಿನ್ಯಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಒಬ್ಬ ಅಸಾಧಾರಣ ಬುದ್ಧಿಮತ್ತೆಯುಳ್ಳ ಮತ್ತು ವ್ಯವಸ್ಥಿತ ಮನಸ್ಸಿನ ಲೇಖಕನಿದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಮ್ಯಾಥ್ಯೂನ ಸುವಾರ್ತೆಯು ಯೇಸುವಿನ ಬೋಧನೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ 5 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಿದೆ. ಇಲ್ಲಿ ಯೇಸುವನ್ನು ಕೇವಲ ಒಬ್ಬ ಬೋಧಕರನ್ನಾಗಿ ಮಾತ್ರವಲ್ಲ, ಹೊಸ ಮೋಸೆಸ್ ಎಂಬಂತೆ ಬಿಂಬಿಸಲಾಗಿದೆ.
ಹೌದು, ಆ 5 ವಿಭಾಗಗಳು ಕೇವಲ ಕಾಕತಾಳೀಯವಲ್ಲ. ಪ್ರಾಚೀನ ಯಹೂದಿ ಧರ್ಮದಲ್ಲಿ ಮೋಸೆಸ್ ಬರೆದ 5 ಪುಸ್ತಕಗಳು ಅತ್ಯಂತ ಪವಿತ್ರ. ಲೇಖಕನು ಉದ್ದೇಶಪೂರ್ವಕವಾಗಿಯೇ ಯೇಸುವಿನ ಬೋಧನೆಗಳನ್ನು ಅದೇ 5 ವಿಭಾಗಗಳ ಮಾದರಿಯಲ್ಲಿ ವಿನ್ಯಾಸಗೊಳಿಸಿದ್ದಾನೆ. ಉದಾಹರಣೆಗೆ, ಆ ಪ್ರಸಿದ್ಧ ಬೆಟ್ಟದ ಮೇಲಿನ ಪ್ರಸಂಗವನ್ನು ತೆಗೆದುಕೊಳ್ಳಿ. ಪ್ರಾಚೀನ ಕಾಲದಲ್ಲಿ ಮೋಸೆಸ್ ಸಿನಾಯ್ ಪರ್ವತದ ಮೇಲೆ ಹತ್ತಿ ದೇವರಿಂದ 10 ಆಜ್ಞೆಗಳನ್ನು ಪಡೆದುಕೊಂಡು ಬಂದ. ಮ್ಯಾಥ್ಯೂನ ಸುವಾರ್ತೆಯಲ್ಲಿ ಯೇಸುವೊಂದು ಬೆಟ್ಟದ ಮೇಲೆ ಕುಳಿತು ಹೊಸ ನೈತಿಕ ತತ್ವಗಳನ್ನು ಬೋಧಿಸ್ತಾನೆ. ಅಂದ್ರೆ ಹಳೆಯ ಕಾನೂನಿನ ಜಾಗದಲ್ಲಿ ಹೊಸ, ಹೆಚ್ಚು ಆಳವಾದ ನೈತಿಕ ಕಾನೂನನ್ನು ಯೇಸು ತರುತ್ತಿದ್ದಾನೆ ಅನ್ನೋದನ್ನ ಲೇಖಕ ಅತ್ಯಂತ ಕಾವ್ಯಾತ್ಮಕವಾಗಿ ಕಟ್ಟಿಕೊಡ್ತಾನೆ. ಇದರ ಜೊತೆಗೆ ನನ್ನನ್ನು ಅತಿ ಹೆಚ್ಚು ಬೆರಗುಗೊಳಿಸುವ ವಿಷಯ ಅಂದ್ರೆ ಈ ಸುವಾರ್ತೆಯಲ್ಲಿ ಬರುವ ಆರ್ಥಿಕ ವಿವರಗಳು. ಬೇರೆ ಯಾವ ದಾಖಲೆಗಳಲ್ಲೂ ಕಾಣಸಿಗದಷ್ಟು ಹಣಕಾಸಿನ ನಿಖರವಾದ ಲೆಕ್ಕಾಚಾರಗಳು ಇಲ್ಲಿವೆ. ದೇವಾಲಯದ ತೆರಿಗೆಯ ಬಗ್ಗೆ ಮಾತನಾಡುವಾಗ 2 ಡ್ರಾಕ್ಮಾ ನಾಣ್ಯದ ಸ್ಪಷ್ಟ ಉಲ್ಲೇಖ, ಆಸ್ತಿಯನ್ನು ನಿರ್ವಹಿಸುವ ಒಗಟುಗಳು ಮತ್ತು ಆ ಜೂಡಾಸ್ ಯೇಸುವನ್ನು ಹಿಡಿದುಕೊಡಲು ಪಡೆದ ನಿಖರವಾಗಿ 30 ಬೆಳ್ಳಿ ನಾಣ್ಯಗಳ ಲೆಕ್ಕ. ಹೌದು, ಆ ನಿಖರತೆ ಬೆರಗುಗೊಳಿಸುತ್ತೆ. ಇವೆಲ್ಲವನ್ನೂ ನೋಡಿದಾಗ ನನಗೊಂದು ಉದಾಹರಣೆ ನೆನಪಾಗುತ್ತೆ. ಇದು ಹೇಗಿದೆ ಅಂದ್ರೆ, ಆಧುನಿಕ ಕಾಲದ ನುರಿತ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬ ಅತ್ಯಂತ ವ್ಯವಸ್ಥಿತವಾಗಿ ಲೆಕ್ಕಾಚಾರಗಳನ್ನು ಮುಂದಿಟ್ಟುಕೊಂಡು ಲಾಭನಷ್ಟಗಳ ಆಯವ್ಯಯ ಮಂಡಿಸುವ ರೀತಿಯಲ್ಲಿಯೇ ಒಂದು ಬೃಹತ್ ಆಧ್ಯಾತ್ಮಿಕ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದಂತೆ ಭಾಸವಾಗುತ್ತೆ. ಆರ್ಥಿಕ ಲೆಕ್ಕಾಚಾರದ ಹಿನ್ನೆಲೆ ಇರುವ ದಿನನಿತ್ಯ ನಾಣ್ಯಗಳನ್ನು ಎಣಿಸುತ್ತಿದ್ದ ಮನಸ್ಸು ಮಾತ್ರ ಆಧ್ಯಾತ್ಮವನ್ನು ಇಷ್ಟು ನಿಖರವಾಗಿ ವಿಂಗಡಿಸಿ ಪಟ್ಟಿ ಮಾಡಿ ಬರೆಯಬಲ್ಲದು ಅನಿಸುತ್ತೆ. ಆ ಹೋಲಿಕೆ ಬಹಳ ನಿಖರವಾಗಿದೆ. ಆತನ ಹಿಂದಿನ ವೃತ್ತಿಯ ಪ್ರಭಾವ ಆತನ ಬರವಣಿಗೆಯ ಶೈಲಿಯ ಮೇಲೆ ಎದ್ದು ಕಾಣುತ್ತೆ. ಆದರೆ ನಾವು ಈ ಸುವಾರ್ತೆಯ ನಿಖರವಾದ ಲೆಕ್ಕಾಚಾರಗಳನ್ನು ನೋಡಿದಾಗ ಇದನ್ನೊಬ್ಬ ವಾಸ್ತವವಾದಿ ಬರೆದಿದ್ದಾನೆ ಅನಿಸುತ್ತೆ. ಆದರೆ ವಿಪರ್ಯಾಸ ನೋಡಿ, ಇಷ್ಟು ನಿಖರವಾದ ಬರವಣಿಗೆಯನ್ನು ಕೊಟ್ಟ ಮ್ಯಾಥ್ಯೂನ ಸ್ವಂತ ಜೀವನದ ಅಂತ್ಯ ಹೇಗಾಯಿತು ಅಂತ ದಾಖಲೆಗಳನ್ನು ಹುಡುಕಲು ಹೋದ್ರೆ ನಮಗೆ ವಾಸ್ತವಕ್ಕಿಂತ ಹೆಚ್ಚಾಗಿ ಕಲ್ಪನೆ ಮತ್ತು ಮಾಂತ್ರಿಕ ಕಥೆಗಳೇ ಎದುರಾಗ್ತವೆ. ಹೌದು. ಆತನ ಸಾವು ಮತ್ತು ನಂತರದ ಜೀವನದ ಸುತ್ತ ಹೆಣೆದುಕೊಂಡಿರುವ ದಂತಕಥೆಗಳು ಇತಿಹಾಸ ಮತ್ತು ಪುರಾಣಗಳ ನಡುವಿನ ಗೆರೆಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುತ್ತವೆ. ನಿಜ. ಆ ಇಥಿಯೋಪಿಯ ದೇಶದಲ್ಲಿ ಆತ ಕಳೆದ ಕೊನೆಯ ದಿನಗಳ ಕಥೆಯಂತೂ ಅಕ್ಷರಶಃ ಒಂದು ಮಾಂತ್ರಿಕ ಕಾದಂಬರಿಯಂತಿದೆ. ಮೂಲಗಳ ಪ್ರಕಾರ ಅಲ್ಲಿನ ರಾಜ ಫುಲ್ವಿಯನ್ ಆಳ್ವಿಕೆಯಲ್ಲಿ ಮ್ಯಾಥ್ಯೂಗೆ ಯೇಸು ಒಂದು ಮಾಂತ್ರಿಕ ಕೋಲನ್ನು ನೀಡುತ್ತಾನಂತೆ. ಆ ಕೋಲನ್ನು ಮ್ಯಾಥ್ಯೂ ಒಂದು ಚರ್ಚ್ನ ಬಾಗಿಲಲ್ಲಿ ನೆಟ್ಟಾಗ ಅದು ರಾತ್ರೋರಾತ್ರಿ ಒಂದು ಬೃಹತ್ ಮರವಾಗಿ ಬೆಳೆದು ಅದರ ಬೇರಿನಿಂದ ಶುದ್ಧ ನೀರಿನ ಚಿಲುಮೆಯೊಂದು ಸೃಷ್ಟಿಯಾಗುತ್ತೆ. ಆ ನೀರನ್ನು ಕುಡಿದ ಜನರು ತಮ್ಮ ಕ್ರೂರ ಗುಣಗಳನ್ನು ಬಿಟ್ಟು ಸೌಮ್ಯರಾಗುತ್ತಾರೆ. ಆದರೆ ಈ ಪವಾಡಗಳನ್ನು ಕಂಡು ಸಿಟ್ಟಿಗೆದ್ದ ರಾಜ ಫುಲ್ವಿಯನ್ ಮ್ಯಾಥ್ಯೂನನ್ನು ಕೊಲ್ಲಲು ಬೆಂಕಿಯ ಕುಲುಮಿಗೆ ಹಾಕುತ್ತಾನೆ. ಆದ್ರೆ ಆಶ್ಚರ್ಯ ಅಂದ್ರೆ ಬೆಂಕಿ ಆತನ ದೇಹವನ್ನು ಸ್ಪರ್ಶಿಸುವುದೇ ಇಲ್ಲ. ಪುರಾಣ ಅಲ್ಲಿಗೆ ಮುಗಿಯೋದಿಲ್ಲ. ಕೊನೆಗೆ ಮ್ಯಾಥ್ಯೂ ಮರಣ ಹೊಂದಿದ ನಂತರ ಆತನ ದೇಹವನ್ನು ಒಂದು ಭಾರವಾದ ಕಬ್ಬಿಣದ ಶವಪೆಟ್ಟಿಗೆಯಲ್ಲಿ ಹಾಕಿ ಸಮುದ್ರದ ತಳಕ್ಕೆ ಎಸೆಯಲಾಗುತ್ತೆ. ಓಕೆ. ಆದ್ರೆ ಆ ಪೆಟ್ಟಿಗೆ ಮುಳುಗುವ ಬದಲು ಪವಾಡ ಸದೃಶವಾಗಿ ತೇಲಕೊಂಡು ಮ್ಯಾಥ್ಯೂ ಕೆಟ್ಟಿದ ಅದೇ ಚರ್ಚ್ನ ಬಳಿಯೇ ಬಂದು ಸೇರುತ್ತೆ. ಈ ಮಹಾನ್ ಪವಾಡವನ್ನು ಕಣ್ಣಾರೆ ಕಂಡ ರಾಜ ಫುಲ್ವಿಯನ್ ದಿಗ್ಭ್ರಮೆಗೊಂಡು ತನ್ನ ತಪ್ಪಿನ ಅರಿವಾಗಿ ಮತಾಂತರಗೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಆತ ಮ್ಯಾಥ್ಯೂ ಎಂಬ ಹೆಸರನ್ನೇ ಸ್ವೀಕರಿಸಿ ಆ ಚರ್ಚ್ನ ಬಿಷಪ್ ಆಗಿ ನೇಮಕಗೊಳ್ಳುತ್ತಾನೆ. ಇದು ನಂಬೋಕೆ ಅಸಾಧ್ಯವಾದ ಕಥೆ. ಹೌದು. ಮತ್ತೊಂದೆಡೆ ಕೆಲವು ಚಾರಿತ್ರಿಕ ಮೂಲಗಳು ಇದ್ಯಾವುದೂ ನಡೆಯಲೇ ಇಲ್ಲ, ಮ್ಯಾಥ್ಯೂ ಸ್ವಾಭಾವಿಕವಾಗಿಯೇ ವೃದ್ಧಾಪ್ಯದಲ್ಲಿ ಶಾಂತವಾಗಿ ಮರಣ ಹೊಂದಿದ ಅಂತಲೂ ಹೇಳ್ತವೆ. ಹಾಗಾದ್ರೆ ಈ ಅತಿಮಾನುಷ ದಂತಕಥೆಗಳು ಏಕೆ ಸೃಷ್ಟಿಯಾದವು? ವಿಜ್ಞಾನದ ದೃಷ್ಟಿಯಲ್ಲಿ ಇವು ಕೇವಲ ಕಟ್ಟುಕಥೆಗಳಾಗಿ ಕಾಣಬಹುದು. ಆದರೆ ಇತಿಹಾಸದ ಕೊರತೆಯನ್ನು ತುಂಬಲು ಮತ್ತು ಕ್ರೂರ ಆಡಳಿತದ ವಿರುದ್ಧ ನಂಬಿಕೆಯ ಗೆಲುವನ್ನು ಸಾಂಕೇತಿಕವಾಗಿ ತೋರಿಸಲು ಜನಸಾಮಾನ್ಯರು ಇಂತಹ ಪುರಾಣಗಳನ್ನು ಸೃಷ್ಟಿಸ್ತಾರಲ್ವಾ? ಈ ಕಥೆಗಳು ನಿಜವೋ ಸುಳ್ಳೋ? ಆದರೆ ಅವು ಶತಮಾನಗಳ ಕಾಲ ಜನರ ನಂಬಿಕೆಯನ್ನು ಪ್ರಭಾವಿಸಿವೆ. ನೀವು ಹೇಳ್ದು ಸರಿ. ಇತಿಹಾಸ ಮೌನವಾದಾಗ ಕಲೆ ಮತ್ತು ಪುರಾಣಗಳು ಆ ಜಾಗವನ್ನ ಆಕ್ರಮಿಸಿಕೊಳ್ತವೆ. ಮ್ಯಾಥ್ಯೂನ ಭೌತಿಕ ಜೀವನದ ಬಗ್ಗೆ ನಮಗೆ ನಿಖರವಾದ ಮಾಹಿತಿಗಳಿಲ್ಲದಿರಬಹುದು, ಆದರೆ ಕಲಾ ಜಗತ್ತಿನಲ್ಲಿ ಆತನಿಗೆ ಸಿಕ್ಕಿರುವ ಅಮರತ್ವ ಮಾತ್ರ ಸತ್ಯ. ಖಂಡಿತ. ಕಲೆ ಮೂಲಕ ಮ್ಯಾಥ್ಯೂನ ಚಿತ್ರಣ ಹೇಗೆ ವಿಕಸನಗೊಂಡಿತು ಅನ್ನೋದನ್ನು ನೋಡೋದು ರೋಮಾಂಚಕ. ಸಾಂಪ್ರದಾಯಿಕ ಐಕಾನ್ ಚಿತ್ರಕಲೆಗಳನ್ನು ನೀವು ಗಮನಿಸಿದ್ರೆ ಅಲ್ಲಿ ಮ್ಯಾಥ್ಯೂ ಅತ್ಯಂತ ಶಾಂತ ಮೂರ್ತಿ.
ಆತ ನೀಲಿ ಮತ್ತು ನೇರಳೆ ಬಣ್ಣದ ಉಡುಪುಗಳನ್ನು ಧರಿಸಿದ್ದಾನೆ. ಆತನ ಕಣ್ಣುಗಳಲ್ಲಿ ಅಗಾಧವಾದ ನಮ್ರತೆ ಮತ್ತು ಜ್ಞಾನ ತುಂಬಿದೆ. ಆತನ ಕೈಯಲ್ಲಿ ಬರವಣಿಗೆಯ ಸುರುಳಿಯಿದೆ ಮತ್ತು ಆತನ ಪಕ್ಕದಲ್ಲಿ ಯಾವಾಗಲೂ ದೈವಿಕ ಪ್ರೇರಣೆಯನ್ನು ಸೂಚಿಸುವ ಒಬ್ಬ ದೇವದೂತನ ಸಂಕೇತವಿರುತ್ತೆ. ಆ ಸಾಂಪ್ರದಾಯಿಕ ಶಾಂತತೆಯಿಂದ ನಾವು 16ನೇ ಶತಮಾನದ ಕೊನೆಯ ಭಾಗಕ್ಕೆ ಇಟಲಿಯ ರೋಮ್ ನಗರದ ಒಂದು ಸಣ್ಣ ಚಾಪೆಲ್ಗೆ ಬಂದ್ರೆ ಅಲ್ಲಿ ನಮ್ಗೆ ಕ್ಯಾರವಾಜಿಯೋ ಎಂಬ ಕಲಾಮಾಂತ್ರಿಕನ ದರ್ಶನವಾಗುತ್ತೆ. ಆತನ ಮ್ಯಾಥ್ಯೂನ ಹುತಾತ್ಮತೆ ಎಂಬ ಚಿತ್ರಕಲೆ, ವಾವ್, ಅದು ಕಲಾಜಗತ್ತಿನಲ್ಲಿ ಕೃತಕತೆಯಿಂದ ನೈಜತೆಯತ್ತ ಹೊರಳಿದ ಕ್ರಾಂತಿಕಾರಿ ಘಟ್ಟ. ಹೌದು, ಆ ಚಿತ್ರದಲ್ಲಿನ ರಿಯಲಿಸಂ, ಆ ಚಿತ್ರದಲ್ಲಿರುವ ತೀವ್ರತೆ, ಆಕ್ರೋಶ ಮತ್ತು ಆ ಕತ್ತಲೆ ಮತ್ತು ಬೆಳಕಿನ ತೀವ್ರವಾದ ಚಿಯಾರೋಸ್ಕೂರೋ ಸಂಯೋಜನೆಯ ತಂತ್ರ ಮೈಜುಮ್ಮೆನಿಸುತ್ತೆ. ಕತ್ತಲ ಕೋಣೆಯಲ್ಲಿ ಒಂದು ಪ್ರಬಲವಾದ ಸ್ಪಾಟ್ಲೈಟ್ ಬಿಟ್ಟಂತೆ ಬೆಳಕಿನ ಕಿರಣವೊಂದು ನೇರವಾಗಿ ಕೊಲೆಯಾಗುತ್ತಿರುವ ಮ್ಯಾಥ್ಯೂನ ಮೇಲೆ ಬೀಳುತ್ತೆ. ಹೌದು, ಆ ಚಿತ್ರದಲ್ಲಿ ಕೊಲೆಗಾರನ ಕತ್ತಿಯ ಏಟಿಗೆ ಮ್ಯಾಥ್ಯೂ ರಕ್ತಸಿಕ್ತನಾಗಿ ಕೆಳಗೆ ಬೀಳುತ್ತಿದ್ದಾನೆ. ಆ ಕ್ಷಣದ ಭೀತಿ, ಸುತ್ತಲಿನ ಜನರ ಮುಖದಲ್ಲಿನ ಭಯ ಎಲ್ಲವನ್ನೂ ಕ್ಯಾರವಾಜಿಯೋ ಅತ್ಯಂತ ನೈಜವಾಗಿ ಸೆರೆಹಿಡಿದಿದ್ದಾನೆ. ಇದರಲ್ಲಿರುವ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ಆಧುನಿಕ ತಂತ್ರಜ್ಞಾನದ ಮೂಲಕ ಈ ಚಿತ್ರವನ್ನು ಎಕ್ಸ್ರೇ ಮಾಡಿ ನೋಡಿದಾಗ ಕ್ಯಾರವಾಜಿಯೋ ಈ ಅಂತಿಮ ಚಿತ್ರವನ್ನು ರಚಿಸುವ ಮುನ್ನ ಕ್ಯಾನ್ವಾಸ್ ಮೇಲೆ 2 ವಿಭಿನ್ನ ವಿನ್ಯಾಸಗಳನ್ನು ಬರೆದು ಅಳಿಸಿಹಾಕಿದ್ದ ಎಂಬುದು ಸಾಬೀತಾಗಿದೆ. ಹೌದಾ? ಅವನು ಹಾಗೆ ಪದೇ ಪದೇ ಅಳಿಸಿ ಹೊಸದಾಗಿ ಚಿತ್ರಿಸಲು ಕಾರಣವೇನಿರಬಹುದು? ಅವನು ಯಾವುದರ ಬಗ್ಗೆ ಅಷ್ಟು ಗೊಂದಲದಲ್ಲಿದ್ದ? ಯಾಕಂದ್ರೆ ಆತ ಒಂದು ಸಂಘರ್ಷದಲ್ಲಿದ್ದ. ಸಾಂಪ್ರದಾಯಿಕವಾಗಿ ಒಬ್ಬ ಸಂತನನ್ನ ಕೊಲೆಯಾಗುವಾಗಲೂ ಅತ್ಯಂತ ಶಾಂತವಾಗಿ, ದೈವಿಕವಾಗಿ, ಯಾವುದೇ ನೋವಿಲ್ಲದವರಂತೆ ಚಿತ್ರಿಸುವ ಪದ್ಧತಿ ಇತ್ತು. ಆದರೆ ಕ್ಯಾರವಾಜಿಯೋ ಒಬ್ಬ ವಾಸ್ತವವಾದಿ. ಒಂದು ಕತ್ತಲೆಯ ಬೀದಿಯಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಮುದುಕನ ಮೇಲೆ ಕತ್ತಿಯಿಂದ ದಾಳಿಯಾದರೆ ಅಲ್ಲಿ ಶಾಂತತೆ ಇರೋದಿಲ್ಲ. ಬದಲಿಗೆ ರಕ್ತ, ಕಿರುಚಾಟ ಮತ್ತು ಮರಣ ಭಯ ಇರುತ್ತೆ ಅನ್ನೋದನ್ನ ಅವನು ತೋರಿಸ್ಬೇಕಿತ್ತು. ಹೌದು, ಅದು ಸಹಜ. ಆ ದೈವಿಕತೆ ಮತ್ತು ಕ್ರೂರ ವಾಸ್ತವದ ನಡುವಿನ ಸಮತೋಲನವನ್ನ ಕಂಡುಕೊಳ್ಳಲು ಅವನು 3 ಬಾರಿ ಪ್ರಯತ್ನಿಸಬೇಕಾಯಿತು. ಜೊತೆಗೆ ಆ ಚಿತ್ರದ ಹಿನ್ನೆಲೆಯಲ್ಲಿ ಕತ್ತಲೆಯಲ್ಲಿ ನಿಂತಿರುವ ಗುಂಪಿನಲ್ಲಿ ಕ್ಯಾರವಾಜಿಯೋ ತನ್ನದೇ ಮುಖವನ್ನ ಬರೆದುಕೊಂಡಿದ್ದಾನೆ. ಆ ಘೋರ ದೃಶ್ಯಕ್ಕೆ, ಆ ಮಾನವೀಯ ಕ್ರೌರ್ಯಕ್ಕೆ ತಾನೇ ಒಬ್ಬ ಅಸಹಾಯಕ ಸಾಕ್ಷಿ ಎಂಬಂತೆ ಅವನು ನಿಂತಿರುವ ರೀತಿ ಅನನ್ಯವಾಗಿದೆ. ಆ 2 ಕಲಾ ಪ್ರಕಾರಗಳ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸಗಳು ಅತ್ಯಂತ ವಿಶಿಷ್ಟವಾಗಿವೆ. ಸಾಂಪ್ರದಾಯಿಕ ಚಿತ್ರಗಳು ಕೊಲೆಗಿಂತ ಮುಂಚಿನ ಆಧ್ಯಾತ್ಮಿಕ ಶಾಂತತೆಯನ್ನು ತೋರಿಸಿದ್ರೆ, ಕ್ಯಾರವಾಜಿಯೋ ಚಿತ್ರವು ಅಂತ್ಯದ ಅತ್ಯಂತ ಹಿಂಸಾತ್ಮಕ ಕ್ಷಣವನ್ನು ಸೆರೆಹಿಡಿದಿದೆ. ಆದರೆ ಎರಡರಲ್ಲೂ ಒಂದು ಸಮಾನ ಅಂಶವಿದೆ, ಗಮನಿಸಿ, ಅದೇ ಆ ದೇವದೂತ. ಎಕ್ಸಾಕ್ಟ್ಲಿ. ಕ್ಯಾರವಾಜಿಯೋ ಚಿತ್ರದಲ್ಲೂ ಮ್ಯಾಥ್ಯೂ ಕತ್ತಿಯ ಏಟಿಗೆ ಕುಸಿಯುತ್ತಿರುವಾಗ ಮೇಲಿನ ಮೋಡಗಳ ನಡುವಿನಿಂದ ದೇವದೂತನೊಬ್ಬ ಆತನಿಗೆ ಹುತಾತ್ಮತೆಯನ್ನು ಸಂಕೇತಿಸುವ ತಾಳೆಗರಿಯನ್ನು ನೀಡಲು ಕೈಚಾಚುತ್ತಿದ್ದಾನೆ. ಮ್ಯಾಥ್ಯೂನ ದೃಷ್ಟಿ ತನ್ನನ್ನು ಕೊಲ್ಲುತ್ತಿರುವ ಕೊಲೆಗಾರನ ಮೇಲಿಲ್ಲ, ಬದಲಾಗಿ ಆ ದೇವದೂತನ ಮೇಲಿದೆ. ಇದು ಸಾವಿನ ಕ್ಷಣದಲ್ಲೂ ಅರಳುವ ಆಧ್ಯಾತ್ಮಿಕ ವಿಜಯದ ಅದ್ಭುತ ಸಂಕೇತ ಅಲ್ವಾ? ಖಂಡಿತ. ಇತಿಹಾಸ, ನಂಬಿಕೆ ಮತ್ತು ಕಲೆಗಳು ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಎಂಬುದಕ್ಕೆ ಮ್ಯಾಥ್ಯೂನ ಕತೆ ಅತ್ಯುತ್ತಮ ಉದಾಹರಣೆ. ಕಾಲದ ಹರಿವಿನಲ್ಲಿ ಒಬ್ಬ ವ್ಯಕ್ತಿಯ ಮೂಲ ಅಸ್ತಿತ್ವಕ್ಕಿಂತ ಆತನ ಸುತ್ತ ಸೃಷ್ಟಿಯಾದ ಪರಂಪರೆ ಹೇಗೆ ಹೆಚ್ಚು ಪ್ರಬಲವಾಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಆ ಸುವಾರ್ತೆಯನ್ನು ಮ್ಯಾಥ್ಯೂ ಸ್ವತಃ ತನ್ನ ಕೈಯಾರೆ ಬರೆದನೋ ಅಥವಾ ಆತನ ಹೆಸರಿನಲ್ಲಿ ಬೇರಾರೋ ಬರೆದರೋ, ಆದರೆ ಆ ಪುಸ್ತಕ ಮಾತ್ರ ಇಡೀ ಜಗತ್ತಿನ ನೈತಿಕತೆಯನ್ನು ಮರುವ್ಯಾಖ್ಯಾನಿಸಿತು ಅನ್ನೋದಂತೂ ಸತ್ಯ. ಖಂಡಿತ. ಇಂದಿನ ಈ ಅಧ್ಯಯನವು ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ತಂದು ನಿಲ್ಲಿಸಿದೆ ನೋಡಿ. ಸಮಾಜದಿಂದ ದೂರ ತಳ್ಳಲ್ಪಟ್ಟ, ಎಲ್ಲರಿಂದಲೂ ದ್ವೇಷಿಸಲ್ಪಡುತ್ತಿದ್ದ ಒಬ್ಬ ಭ್ರಷ್ಟ ತೆರಿಗೆ ಸಂಗ್ರಾಹಕನಿಂದ ಈ ಕಥೆ ಶುರುವಾಗುತ್ತೆ. ಆತ ನಂತರ ಇತಿಹಾಸದ ಅತಿದೊಡ್ಡ ಧಾರ್ಮಿಕ ಚಳುವಳಿಯ ಕೇಂದ್ರಬಿಂದುವಾಗುತ್ತಾನೆ. ಆತನ ಹೆಸರಿನಲ್ಲಿರುವ ಸುವಾರ್ತೆಯು ನೂರಾರು ಶತಮಾನಗಳ ಕಾಲ ಕೋಟ್ಯಾಂತರ ಜನರ ಬದುಕನ್ನು ರೂಪಿಸುತ್ತೆ. ಹೌದು. ಇಂದಿನ ಆಧುನಿಕ ಇತಿಹಾಸಕಾರರು ಆತನ ಬರವಣಿಗೆಯನ್ನು ಪ್ರಶ್ನಿಸಬಹುದು, ಆದರೆ ಅದ್ಭುತ ಕಲಾಕೃತಿಗಳ ಮೂಲಕ ಮತ್ತು ರೋಮಾಂಚಕ ದಂತಕಥೆಗಳ ಮೂಲಕ ಆತ ಇಂದಿಗೂ ಅಮರನಾಗಿದ್ದಾನೆ. ಭೌತಿಕ ಸಾಕ್ಷಿಗಳು ಕಾಲಗರ್ಭದಲ್ಲಿ ಕರಗಿ ಹೋಗಿರ್ಬೋದು, ಆತನ ಮೂಳೆಗಳು ಎಲ್ಲೋ ಕಳೆದೋಗಿರ್ಬೋದು, ಆದರೆ ಆತನ ಹೆಸರಿನಲ್ಲಿ ಮೂಡಿಬಂದಿರುವ ಆ ಭಾರೀ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಭಾವವನ್ನು ಯಾವುದೇ ಎಕ್ಸ್ರೇ ಯಂತ್ರ ಅಳೆಯಲು ಸಾಧ್ಯ ಇಲ್ಲ. ಈ ಎಲ್ಲವನ್ನೂ ಗಮನಿಸಿದಾಗ ಕೊನೆಯಲ್ಲಿ ಒಂದು ವಿಚಾರ ನನ್ನನ್ನು ಕಾಡುತ್ತಿದೆ. ಇದು ಇತಿಹಾಸದ ಅತ್ಯಂತ ದೊಡ್ಡ ವಿಪರ್ಯಾಸವಲ್ಲವೇ?
ಕೇವಲ ಲೌಕಿಕ ಸಂಪತ್ತಿಗಾಗಿ ರೋಮನ್ ಸಾಮ್ರಾಜ್ಯದ ಬೊಕ್ಕಸ ತುಂಬಲು ನಾಣ್ಯಗಳ ಲೆಕ್ಕ ಬರೆಯುತ್ತಿದ್ದ, ಜನರ ರಕ್ತ ಹೀರುತ್ತಿದ್ದ ವ್ಯಕ್ತಿ ಇಂದು ಇಹಲೋಕಕ್ಕೆ ಸೇರದ ಆಧ್ಯಾತ್ಮಿಕ ಸಾಮ್ರಾಜ್ಯದ ಸಂಪತ್ತನ್ನು ದಾಖಲಿಸಿದವನೆಂದು ಜಗತ್ತಿನಾದ್ಯಂತ ಪೂಜಿಸಲ್ಪಟ್ಟಿದ್ದಾನೆ. ಬಹುಶಃ ಇತಿಹಾಸವು ಮತ್ತು ಮಾನವ ಕುಲವು ಜನ್ಮತಃ ಪರಿಪೂರ್ಣವಾಗಿರುವ ಒಬ್ಬ ಸಂತನಿಗಿಂತ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಪಾಪದ ಕೂಪದಿಂದ ಮೇಲೆದ್ದ ಒಬ್ಬ ಪಾಪಿಯನ್ನು ಹೆಚ್ಚು ಪ್ರೀತಿಸುತ್ತೆ ಮತ್ತು ಆರಾಧಿಸುತ್ತೆ ಅನ್ನಿಸುತ್ತೆ. ಖಂಡಿತ ಅದೊಂದು ಆಳವಾದ ವಿಚಾರ. ಮ್ಯಾಥ್ಯೂನ ಕಥೆ ನಿಜವೋ ಪುರಾಣವೋ, ಆದರೆ ಭ್ರಷ್ಟನೊಬ್ಬನೂ ಬದಲಾಗಬಹುದು, ಅವನಿಗೂ ಮುಕ್ತಿಯಿದೆ ಎಂಬ ಆ ನಂಬಿಕೆಯೇ ಇತಿಹಾಸದಲ್ಲಿ ಆತನನ್ನು ಶಾಶ್ವತವಾಗಿ ಜೀವಂತವಾಗಿರಿಸಿದೆ ಅಲ್ವಾ? ಆ ರಹಸ್ಯವೇ ನಮ್ಮೆಲ್ಲರಿಗೂ ಒಂದು ಭರವಸೆಯಾಗಿದೆ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ವಿಚಾರದ ಬಗ್ಗೆ ನಾವೆಲ್ಲರೂ ಇನ್ನಷ್ಟು ಆಲೋಚಿಸೋಣ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.